ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬಾರ್ನ್ ಅಗೇನ್ ಇನ್ ಜೀಸಸ್ ಕ್ರೈಸ್ಟ್ ಆತ್ಮಿಕ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸುವನಾಗಿದ್ದೇನೆ. ನಾನು ಮೊನ್ನೆ ಹೇಳಿದ ಪ್ರಕಾರ ಬಾರ್ನ್ ಅಗೇನ್ ಎಂಬುದು ಬರೇ ಒಂದು ಚಾನಲ್ ಮಾತ್ರ ಅಲ್ಲ, ಅದೊಂದು ಪ್ರಾರ್ಥಿಸುವ ಒಂದು ಸಮೂಹವಾಗಿದೆ. ಖಂಡಿತವಾಗಿ ಕೂಡ ನಾವು ನಮ್ಮ ಉಪವಾಸ ಪ್ರಾರ್ಥನೆಯಲ್ಲಿ, ನಮ್ಮ ಕುಟುಂಬದ ಪ್ರಾರ್ಥನೆಯಲ್ಲಿ ನಾವೆಲ್ಲ ವೀಕ್ಷಕರಿಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಹಾಗೆ ಇನ್ನೊಂದು ವಿಷಯ, ಗುರುವಾರದ ಉಪವಾಸ ಪ್ರಾರ್ಥನೆ ನಮ್ಮ ದೇವರ ದಾಸರ ಸಭೆಯಲ್ಲಿ ನಡೀತದೆ. ಅದು ಬೆಳಿಗ್ಗೆ ಸರಿಯಾಗಿ 10 ಗಂಟೆಯಿಂದ 12 ಗಂಟೆ ತನಕ ಅದು ನಡೀತದೆ. ಹಾಗೆ ನಾವು ಕೂಡ ಮಂಗಳವಾರದ ಉಪವಾಸ ಆಗಲಿ, ಶುಕ್ರವಾರದ ಉಪವಾಸ ಆಗಲಿ, ಭಾನುವಾರದ ಉಪವಾಸ ಪ್ರಾರ್ಥನೆಯಲ್ಲಿ ಆಗಲಿ ನಾವು ಖಂಡಿತವಾಗಿ ನಿಮಗೋಸ್ಕರ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಆದ ಕಾರಣ ಆದಷ್ಟು ಜನರು ಈ ನಮ್ಮ ಸಂದೇಶವನ್ನು ವೀಕ್ಷಿಸುವಾಗ ಪ್ರಾರ್ಥನೆಯೊಂದಿಗೆ ವೀಕ್ಷಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳುವನಾಗಿದ್ದೇನೆ. ಹಾಗೆ ಇನ್ನೊಂದು ವಿಷಯ ಪ್ರಿಯರೇ, ಏನಂತ ಹೇಳಿದರೆ, ಕೆಲವರು ನಮ್ಮ ಹತ್ರ ಹೇಳ್ತಾರೆ ನಿಮ್ಮ ಸಂದೇಶ ನಮಗೆ ತಲುಪುವುದಿಲ್ಲ ಅಂತೇಳು. ಅದಕ್ಕೋಸ್ಕರ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುವನಾಗಿದ್ದೇನೆ. ಹಾಗೆ ನಮ್ಮ ಈ ಸಂದೇಶವನ್ನು ತಮ್ಮ ಸ್ವಂತ ಸ್ಟೇಟಸಲ್ಲಿ ಹಾಕಿದ ಕೆಲವು ನಮ್ಮ ವೀಕ್ಷಕರಿದ್ದಾರೆ. ಖಂಡಿತವಾಗಿ ದೇವರು ಅವರನ್ನು ಅನುಗ್ರಹಿಸ್ತಾನೆಂಬುದು ನಾನು ನಿಮ್ಮ ಮುಂದೆ ಹೇಳುವನಾಗಿದ್ದೀನಿ. ಇವತ್ತು ನಾವು ಮಾತನಾಡಿ ಹೋಗುವಂಥ ವಿಷಯ ಒಂದು ಸಾಮ್ಯ. ಪ್ರೈಸ್ ದಿ ಲಾರ್ಡ್. ಕೊಂಕಣಿಯಲ್ಲಿ ನಾವು ಅಂದರೆ ಅದು ಒಪ್ಪರ್, ಇಂಗ್ಲೀಷಲ್ಲಿ ಪ್ಯಾರಬಲ್. ಅದೇನಂತ ಹೇಳಿದ್ರೆ, ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 3ರಿಂದ 9 ವಾಕ್ಯಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳುವಂಥ ಒಂದು ಸಾಮ್ಯ. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು, ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಣಗಿಸಿ ಬಿಟ್ಟುದರಿಂದ ಅವು ಫಲ ಕೊಡಲಿಲ್ಲ. ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು ಒಂದು 30ರಷ್ಟು, ಒಂದು 60ರಷ್ಟು, ಒಂದು 100ರಷ್ಟು ಫಲವನ್ನು ಕೊಟ್ಟವು ಎಂದು ಹೇಳಿ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂದನು. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ಅವರೇ, ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಪಾಸ್ಟರ್ ಅವರೇ, ಯೇಸು ಕ್ರಿಸ್ತನು ಲೋಕದಲ್ಲಿರುವಾಗ ಅನೇಕ ಸಾಮ್ಯಗಳ ಮೂಲಕ ತನ್ನ ಶಿಷ್ಯರ ಸಂಗಡ ಅಲ್ಲಿ ಸೇರುವಂಥ ಜನರ ಸಂಗಡ ಮಾತನಾಡಿದ್ದಾನೆ. ಈ ಸಾಮ್ಯ, ಯೇಸು ಕ್ರಿಸ್ತನು ಈ ಸಾಮ್ಯವನ್ನು ಹೇಳಲಿಕ್ಕೆ ಕಾರಣ ಏನು, ಮತ್ತು ಅದರ ಅರ್ಥವನ್ನು ನೀವು ವಿವರವಾಗಿ ನಮ್ಮ ವೀಕ್ಷಕರಿಗೆ ಕೊಡಬೇಕಾಗಿ ನಾನು ಕೇಳುವನಾಗಿದ್ದೇನೆ. ಪಾಸ್ಟರ್ ಅವರೇ. ಪ್ರೈಸ್ ದಿ ಲಾರ್ಡ್. ಎಲ್ಲ ಟಿ ವಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ ತಿಳಿಸ್ತಿದ್ದೇವೆ. ನಮ್ಮ ಸಹೋದರ ರೋಷನ್ ಅವರು ಪ್ರಾರಂಭಿಸಲ್ಪಟ್ಟಂಥ ಈ ಬಾರ್ನ್ ಅಗೇನ್ ಇನ್ ಜೀಸಸ್ ಕ್ರೈಸ್ಟ್ ಎಂಬಂಥ ಈ ಚಾನಲ್ ಬೆಳೆಯುತ್ತಾ ಬರುವುದಕ್ಕಾಗಿ ನನಗೆ ತುಂಬ ಸಂತೋಷ. ದೇವರು ನಮ್ಮ ಈ ಸಂದೇಶದ ಮುಖಾಂತರ ಅನೇಕ ಜನರು ಆಶೀರ್ವದಿಸಲೆಂಬುದಾಗಿ ಪ್ರಾರ್ಥಿಸುತ್ತಾ, ಇವತ್ತು ನಮ್ಮ ಮೊದಲಿರುವ ದೇವರ ಸೇವಕರು ಸಾಮ್ಯದ ಕುರಿತು ಒಂದು ಮಾತು ಹೇಳಿದರು. ಈ ಸಾಮ್ಯ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿಯೂ ಮತ್ತು ಮಾರ್ಕ್ ಬರೆದ ಸುವಾರ್ತೆಯಲ್ಲಿ ನಮಗೆ ನೋಡಲಿಕ್ಕೆ ನಮಗೆ ಆಗ್ತದೆ. ಅದರೊಟ್ಟಿಗೆ ಲೂಕನ ಬರೆದ ಸುವಾರ್ತೆಯಲ್ಲಿ ಕೂಡ ನಮಗೆ ಸಾಮ್ಯವನ್ನು ಸಾಧಾರಣವಾಗಿ ನಮಗೆ ನೋಡಲಿಕ್ಕೆ ಆಗ್ತದೆ. ಪ್ರಿಯರೇ, ನಾವಿವತ್ತು ನಿಮ್ಮ ಮುಂದೆ ಯೇಸು ಕ್ರಿಸ್ತನು ಹೇಳಿದಂಥ ಸಾಮ್ಯಗಳ ಕುರಿತಾಗಿದೆ ನಾವು ಹೇಳಲಿಕ್ಕೆ ಹೋಗುವಂಥದ್ದು. ದೇವರ ಸೇವಕರು ಮಾರ್ಕ್ ಬರೆದ ಸುವಾರ್ತೆಯಲ್ಲಿ ಹೇಳುವಾಗ ನಾನು ಅದೇ ಸಾಮ್ಯ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಕೂಡ ನಮಗೆ ನೋಡಲಿಕ್ಕೆ ನಮಗೆ ಆಗ್ತದೆ. ಸಾಮ್ಯಗಳು ಎಂಬುದಾಗಿ ಹೇಳುವಾಗ ಅದು ಆ ಯೇಸುವಿನ ಸಂದೇಶವನ್ನು ಕೇಳಲಿಕ್ಕೆ ಬಂದಿರುವಂಥ ಜನರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗುವ ರೀತಿಯಲ್ಲಿ ಹೇಳುವುದಕ್ಕಾಗಿದೆ ಯೇಸು ಸ್ವಾಮಿ ಸಾಮ್ಯವನ್ನು ಅಲ್ಲಿ ಹೇಳುವುದು. ಅಂದರೆ ಸುಲಭವಾಗಿ ಜನರಿಗೆ, ಅಲ್ಲಂದರೆ ಪ್ಯಾಲೆಸ್ತೀನ್ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಅಲ್ಲಿ ನಡೆಯುವಂಥ ವಿಷಯಗಳನ್ನು ಜನರು ಸರಿಯಾಗಿ ತಿಳಿದುಕೊಳ್ಳುವುದಕ್ಕಾಗಿದೆ ಸಾಮ್ಯದ ಆ ವಿಷಯವನ್ನಲ್ಲಿ ಕರ್ತನು ಹೇಳುವುದು. ಮತ್ತೆ ಈಗ ನಾವು ತೆಗೆದಂಥ ವಾಕ್ಯ ಭಾಗ ಮಾರ್ಕ್ ಬರೆದ ಸುವಾರ್ತೆ, ಅದರೊಟ್ಟಿಗೆ ನಾನು
ಮತ್ತೇನು ಬರೆದ ಸುವಾರ್ತೆಯಲ್ಲಿ ನಾನು ಹೇಳಿಕೆ ಬಯಸೆಂದರೆ, ಪ್ರಿಯರೇ, ಸಾಮ್ಯಗಳು ಎಂಬುದಾಗಿ ಹೇಳಿದ್ದಾರೆ. ಸಾಮ್ಯ ಅಂದರೆ ಮತ್ತೇನು ಬರೆದ ಸುವಾರ್ತೆ 13ನೇ ಅಧ್ಯಾಯ ಅದರ 11ನೇ ವಾಕ್ಯದಲ್ಲಿ ಪರಲೋಕ ರಾಜ್ಯದ ಗುಟ್ಟುಗಳಾಗಿವೆ ಎಂದಾಗಿದೆ ಸಾಮ್ಯ. ಗುಟ್ಟು ಅಂದರೆ ರಹಸ್ಯ ಎಂದಾಗಿದೆ ಅದರ ಅರ್ಥ. ಪ್ರಿಯರೇ, ಸಾಮ್ಯಗಳು ಇದು ಪರಲೋಕ ರಾಜ್ಯದಾಗಿದೆ. ಬೈಬಲ್ ಆಗಿ ಹೇಳ್ತದೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ಅಥವಾ ರಹಸ್ಯಗಳನ್ನು ತಿಳಿಯುವಂಥ ವರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ ಪ್ರಿಯರೇ, ಇನ್ನೊಂದು ವಿಷಯ ಅಂದರೆ ಯೇಸು ಕ್ರಿಸ್ತನು ಅರಸನಾಗಿದ್ದಾನೆ. ಈಸ್ ಎ ಕಿಂಗ್, ಅರಸನಾಗಿದ್ದಾನೆ. ಆತನ ರಾಜ್ಯವಾಗಿದ್ದ ಪರಲೋಕ ಅಂತ ಹೇಳೋದು. ಯೇಸು ಕ್ರಿಸ್ತ ಇರುವಂಥ ರಾಜ್ಯವಾಗಿದ್ದ ಪರಲೋಕ, ಸ್ವರ್ಗ ಎಂಬುದಾಗಿ. ಅವಾಗ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ತಿಳಿಯುವುದಕ್ಕಾಗಿ ಪರಲೋಕ ರಾಜ್ಯಕ್ಕೆ ನಾವು ಹೇಗೆ ಸೇರಲಿಕ್ಕೆ ಆಗ್ತದೆ, ಪರಲೋಕ ರಾಜ್ಯಕ್ಕೆ ನಾವು ಹೇಗೆ ಸೇರಲಿಕ್ಕಾಗ್ತದೆ ಎಂಬ ವಿಷಯವನ್ನು ಸಾಮ್ಯಗಳ ಮೂಲಕ ತಿಳಿಯುವಂತಹ ಒಂದು ವರ ದೇವರು ಪರಲೋಕದ ಅರಸನಾದಂಥ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿದ್ದಾನೆ. ಅಂದರೆ ಪ್ರಿಯರೇ, ಈ ಸಾಮ್ಯದ ಮೂಲಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹತ್ರ ಹೇಳಿಕ್ಕಿರೋದೇನೆಂದರೆ, ಒಬ್ಬ ವ್ಯಕ್ತಿಗೆ ಪರಲೋಕ ರಾಜ್ಯಕ್ಕಿರುವಂಥ ಕೆಲವು ತಡೆಗಳ ಕುರಿತು ಯೇಸು ಕ್ರಿಸ್ತನು ಶಕ್ತವಾಗಿ ಹೇಳ್ತಾನೆ. ಅದರೊಟ್ಟಿಗೆ ಪರಲೋಕ ರಾಜ್ಯಕ್ಕೆ ಹೇಗೆ ಸೇರಬಹುದು ಎಂಬುದಾಗಿ ಕೂಡ ಯೇಸು ಕ್ರಿಸ್ತನು ಈ ಸಾಮ್ಯದಲ್ಲಿ ಶಕ್ತವಾಗಿ ಹೇಳ್ತಾನೆ. ಅದೇದಲ್ಲ, ಅವಾಗ ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕು, ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಬೇಕು. ಅದು ಹೇಗೆ ಸಾಧ್ಯ, ಅದು ಯಾವ ರೀತಿಯಲ್ಲಿ ಆಗ್ತದೆ, ಪರಲೋಕ ರಾಜ್ಯಕ್ಕೆ ಸೇರುವ ಮುಖಾಂತರ ಉಂಟಾಗೋದ ಕೆಲವು ತಡೆಗಳನ್ನು ಕೂಡ ಯೇಸು ಕ್ರಿಸ್ತನು ಇಲ್ಲಿ ಕೂಡಿದಂಥ ಜನಸಂಧಿ ಅಂತ ಸ್ವಾಮಿ ಹೇಳುವುದು. ಅದು ಮಾತ್ರವಲ್ಲ, ಇಲ್ಲಿ ಬಿತ್ತಲ್ಪಡುವಂಥ ಬೀಜ ಬೀಳುವಂತಹ 4 ಸ್ಥಳಗಳ ಕುರಿತು ಇಲ್ಲಿ ಹೇಳ್ತದೆ. ಯೇಸು ಬಿತ್ತಲ್ಪಟ್ಟಂತ ಬೀಜ ಬೀಳುವಂತ 4 ಸ್ಥಳಗಳ ಕುರಿತು ಇಲ್ಲಿ ಹೇಳ್ತದೆ. ಬೀಜ ಅಂದ್ರೆ ದೇವರ ವಾಕ್ಯ ಎಂಬುದಾಗಿ. ಬೀಜ ದೇವರ ವಾಕ್ಯ. ಆ ಸ್ಥಳಗಳಲ್ಲಿ ಉಂಟಾದ ಬಿತ್ತಲ್ಪಟ್ಟಂತ ಬೀಜ 4 ಸ್ಥಳಗಳಲ್ಲಿ ಬೀಳುವಾಗ ಉಂಟಾದ 4 ಪ್ರತ್ಯೇಕತೆಗಳ ಬಗ್ಗೆ ಕೂಡ ಯೇಸು ಕ್ರಿಸ್ತ ಹೇಳ್ತಾನೆ. ಹೇಳಿದಾಗ ಬೀಜ ಅಂದ್ರೆ ದೇವರ ವಾಕ್ಯ ಎಂದಾಗಿದೆ, ಅಥವಾ ಬೈಬಲ್ ದೇವರ ವಾಕ್ಯ ಎಂಬುದಾಗಿ. ದೇವರ ವಾಕ್ಯ ಎಂಬ ಬೀಜ ಬಿತ್ತುವಾಗ ಬೀಳುವ ಸ್ಥಳಗಳ ಕುರಿತಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ಬಿದ್ದ ಸ್ಥಳಗಳಲ್ಲಿ ಸಿಕ್ಕಿದಂಥ ಫಲಿತಾಂಶವನ್ನು ಕೂಡ ಯೇಸು ಸ್ವಾಮಿಯಲ್ಲಿ ವಿವರವಾಗಿ ಹೇಳ್ತಾನೆ. ಅದಕ್ಕಾಗಿ ನೋಡಿ, ನಮ್ಮ ಸೇವಕರು ಆ ಸಾಮ್ಯವನ್ನು ಮಾತ್ರ ಹೇಳಿದ್ರು. ಅದರ ಅರ್ಥವನ್ನು, ಆ ಸಾಮ್ಯದ ಯೇಸು ಸ್ವಾಮಿ ಹೇಳಿದಂಥ ಆ ಸಾಮ್ಯದ ಅರ್ಥವನ್ನು ಮತ್ತೇನು ಬರೆದ ಸುವಾರ್ತೆ 13ನೇ ಅಧ್ಯಾಯ 18ರಿಂದ 23ನೇ ವಾಕ್ಯದವರೆಗೆ ಬರುವಾಗ ಆ ಸಾಮ್ಯದ ಅರ್ಥ ಏನು ಎಂಬುದಾಗಿ ಯೇಸು ಕ್ರಿಸ್ತನು ಅದರ ಅರ್ಥವನ್ನು ಬಿಚ್ಚಿ ಬಿಚ್ಚಿ ಹೇಳ್ತಾನೆ. ಒಂದೇ ತಿಳಿದುಕೊಳ್ಬೇಕು, ನಾವೆಲ್ಲರೂ ದೇವರ ರಾಜ್ಯಕ್ಕೆ ನಾವು ಸೇರಬೇಕು. ದೇವರ ರಾಜ್ಯಕ್ಕೆ ಸೇರ್ಲಿಕ್ಕಿರುವಂಥ ಕೆಲವು ತಡೆಗಳನ್ನು ಯೇಸು ಕ್ರಿಸ್ತ ಶಕ್ತವಾಗಿ ಹೇಳ್ತಾನೆ. ಆ ತಡೆಗಳನ್ನು ನೀಗಿ ನಾವೇನು ಮಾಡಬೇಕು, ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಬೇಕು ಎಂದಾಗಿದೆ ಇಲ್ಲಿ ಸ್ವಾಮಿ ಹೇಳೋದ ಮಾತು. ಮತ್ತು ಇಲ್ಲಿ ಇನ್ನೊಂದು ವಿಷಯ ಅಂದರೆ, ದೇವರ ಪರಲೋಕ ರಾಜ್ಯ ಅಂದರೆ ದೇವರ ಸಭೆಗೆ ಕೂಡ ಹೋಲಿಕೆಯಾಗಿದೆ. ಅದರೊಟ್ಟಿಗೆ ನಾನು ಹೇಳುವಂಥದ್ದು, ದೇವರ ರಾಜ್ಯ ಅಂದರೆ ದೇವರು ಇರುವಂಥ ರಾಜ್ಯ, ಅದು ಸ್ವರ್ಗ, ಅದು ಪರಲೋಕ. ಆ ಪರಲೋಕ ರಾಜ್ಯಕ್ಕೆ ನಾವು ಹೇಗೆ ಸೇರ್ಲಿಕ್ಕೆ ಆಗ್ತದೆ, ಅದಕ್ಕೆ ಬರೋ ತಡೆಗಳ ಕುರಿತಾಗಿ ನಮ್ಮ ಕರ್ತನ ಯೇಸು ಸ್ವಾಮಿ ಹೇಳ್ತಾರೆ. ಅದನ್ನು ನಾವು ಒಂದ್ಸರಿ ನಾವು ಓದುವ ನೋಡಿ. ಮತ್ತೆ ಬದ ಸುವಾರ್ತೆ 13 ಅಧ್ಯಾಯ 18ರಿಂದ 23ನೇ ವಾಕ್ಯದವರೆಗೆ ಬರುವಾಗ ಅಲ್ಲಿ 4 ಸ್ಥಳಗಳ ಕುರಿತು ಬೀಜ ಬಿತ್ತುವುದಕ್ಕೆ ಹೋದಾಗ ಆ ಬೀಜ ಬಿದ್ದಂತ 4 ಸ್ಥಳಗಳ ಕುರಿತು ಹೇಳ್ತದೆ. ಪ್ರಿಯರೇ, ಇವತ್ತು ನಮ್ಮ ಸಂದೇಶ ಕೇಳುವಂಥ ಪ್ರಿಯ ವೀಕ್ಷಕರೇ, ನೀವು ಯಾವ ಸ್ಥಳದಲ್ಲಿ ಬಿದ್ದಿದ್ದೀರಿ
ಎಂಬುದಾಗಿ ನೀವು ಸ್ವಯವಾಗಿ ಚಿಂತಿಸಬೇಕು. ಪ್ರೈಸಲ ನೀವು ದೇವರ ವಾಕ್ಯವನ್ನು ನಾವು ಬಿತ್ತುವಾಗ ಹೌದು ಭಾಷೆ ನೀವು ಬಿದ್ದಿರುವಂಥ ಅಥವಾ ಆ ದೇವರ ವಾಕ್ಯಕ್ಕೆ ನೀವು ಕೊಟ್ಟಿರುವಂಥ ಸ್ಥಳ ಏನು, ಯಾವುದು ಸ್ಥಳ ನೀವು ದೇವರ ವಾಕ್ಯ ಕೊಟ್ಟಿದ್ದೀರಿ ಎಂಬುದಾಗಿ ನೀವು ಕೂಡ ಇವತ್ತು ಚಿಂತಿಸಬೇಕು. ನಮಗೆ ನೋಡಿ 13 ಅಧ್ಯಾಯ ಅದರ 18 ಮತ್ತು 19ನೆಯ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮೊದಲನೇ ಸ್ಥಳದ ಕುರಿತು ನಾವು ಸ್ವಲ್ಪ ನಾವು ಓದುವ. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದನ್ನು ತೆಗೆದು ಹಾಕುತ್ತಾನೆ. ಓದಿ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಗುಲಾಗಿರುವನು. ನೋಡಿ, ಒಂದನೆಯ ಬೀಜ ಅಂದರೆ ಅಲ್ಲಿ ನಮ್ಮ ಪ್ಯಾಲೆಸ್ತೀನ್ ದೇಶದಲ್ಲಿರುವಂಥ ಅಗ್ರಿಕಲ್ಚರ್ ಅಂದರೆ ನಮ್ಮ ಕೃಷಿಯ ಸ್ಥಳ, ಅಲ್ಲಿ ಒಂದು ಬಂಡೆನಲ್ಲಿ ಇರ್ತದೆ, ದಾರಿಯ ಮಗ್ಗುಲು ಇರ್ತದೆ, ಎಲ್ಲ ಇರ್ತದೆ. ಅವಾಗ ಈ ಸಾಮ್ಯವನ್ನು ಜನ ಹತ್ರ ಹೇಳುವಾಗಲೇ ಅವ್ರಿಗೆ ಅರ್ಥ ಆಗ್ತದೆ. ನೋಡಿ, ಇಲ್ಲಿ ಸುಲಭವಾಗಿ ಅರ್ಥ ಆಗ್ತದೆ. ಆ ಸಮಯದಲ್ಲಿ ಕೃಷಿ ಜಾಸ್ತಿ ಇತ್ತು. ಮಾತ್ರವಲ್ಲ, ಅವರ ಸ್ಥಳಗಳು ಕೂಡ ಬಂಡೆಗಳು ಮತ್ತೆ ದಾರಿಯ ಮಗ್ಗುಲುಗಳು ಮತ್ತೆ ಒಂದು ಫಲವತ್ತಾದ ಒಂದು ಸ್ಥಳ ಆಗಿರ್ಲಿಲ್ಲ ಆ ಸಮಯದಲ್ಲಿ. ಅವಲೇ ನೋಡಿ, ಇಲ್ಲಿ ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ಮತ್ತೆ ತಿಳುಕೊಳ್ಳದ ಹಾಗೆ ಸಾತನ ಮಾಡ್ತಾನೆ. ನೋಡಿ, ಬೈಬಲ್ ಹೇಳ್ತದೆ, ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳ್ತಾನೆ, ಆದ್ರೆ ಕೇಳಿದಂಥ ವಾಕ್ಯವನ್ನು ತಿಳಿಯದಂತೆ ಸಾತಾನ ಏನ್ ಮಾಡ್ತಾನೆ, ಸೈತಾನನು ಬಂದು ನಮ್ಮ ಮನಸ್ಸಿನ ತೆಗೆದಾಕ್ತಾನೆ, ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದನ್ನು ತೆಗೆದು ಹಾಕ್ತಾನೆ. ಅವಾಗ ಅನೇಕರಿಗೆ ದೇವರ ವಾಕ್ಯ ಬೇಕು, ಅನೇಕರಿಗೆ ದೇವರ ಆಶೀರ್ವಾದ ಬೇಕು, ಅನೇಕರಿಗೆ ದೇವರ ವಾಕ್ಯದ ಪ್ರಕಾರ ಜೀವಿಸಬೇಕೆಂಬಂತ ಮನಸ್ಸಿದ್ರೂ ಕೂಡ ನಾವು ವಾಕ್ಯವನ್ನು ಕೇಳುವಾಗ ನಮ್ಮ ಮನಸ್ಸಲ್ಲಿ ಏನಾಗ್ತದೆ ಗೊತ್ತು, ನಮ್ಮ ಮನಸ್ಸಲ್ಲಿ ನಾನಿನ್ನು ಯೇಸುವಿಗಾಗಿ ಜೀವಿಸಬೇಕು, ನಾನಿನ್ನು ಯೇಸು ದೇವರ ವಾಕ್ಯದ ಪ್ರಕಾರ ನಡಿಬೇಕು ಎಂಬುದಾಗಿ ನಾವು ಕೇಳುವಾಗಲೇ, ನಾವು ತೀರ್ಮಾನ ಮಾಡುವಾಗಲೇ, ಆ ತೀರ್ಮಾನವನ್ನು ತಲೆ ಕೆಳಗೆ ಮಾಡುವುದಕ್ಕಾಗಿ ಅಥವಾ ದೇವರ ವಾಕ್ಯವನ್ನು ನಾವು ಕೇಳುವಾಗಲೇ ಅದನ್ನು ತಿಳುಕೊಳ್ಳದಂಥ ಒಂದು ಮನಸ್ಸನ್ನು ಸಾತಾನ ನಮ್ಮ ಮನಸ್ಸಲ್ಲಿ ಬಿತ್ತಾನೆ. ಬೈಬಲ್ ಹಾಗೆಲ್ಲ ಹೇಳುದು, ವಾಕ್ಯವನ್ನು ಕೇಳಿ ಮತ್ತೆ ಅಲ್ಲಿ ಹೇಳುದು ತಿಳುಕೊಳ್ಳದೆ ಇರುವಲ್ಲಿ. ಅವಾಗ ವಾಕ್ಯವನ್ನು, ಪ್ರಿಯರೇ, ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಅದನ್ನು ಸರಿಯಾಗಿ ನಾವು ತಿಳಿದುಕೊಳ್ಳುವಂಥವರಾಗಬೇಕು. ಅದು ಸರಿಯಾಗಿ ತಿಳಿದುಕೊಳ್ಳದ ಹಾಗೆ ಸಾತಾನ ನಮ್ಮ ಮನಸ್ಸಲ್ಲಿ ಬಿತ್ತಲ್ಪಟ್ಟಂಥ ಬೀಜವನ್ನು ಏನು ಮಾಡ್ತಾನೆ, ಅವನು ಸಾತಾನ ಬಂದು ತೆಗೆದು ಹಾಕ್ತಾನೆ, ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕ್ತಾನೆ. ಅವಾಗ ಇಲ್ಲಿ ಒಂದನೇ ನೆಲ ಏನಂದ್ರೆ ದಾರಿಯ ಮಗ್ಗುಲು. ನೋಡಿ, ದಾರಿಯಲ್ಲಿ ಬಿದ್ದರೆ ಆ ಬೀಜ ಏನಾಗ್ತದೆ, ಹಕ್ಕಿಗಳು ತಿಂತದೆ, ಅಥವಾ ದಾರಿಯಲ್ಲಿ ನಡೆಯುವಾಗ ಬೀಜ ಏನಾಗ್ತದೆ, ಹಾಳಾಗ್ತದೆ. ಇಲ್ಲಿ ಇರುವಂಥ ನಿಜವಾದ ಅರ್ಥ, ದೇವರ ವಾಕ್ಯವನ್ನು ಕೇಳಿ ತಿಳುಕೊಳ್ಳದಂಥದ್ದು ಮನಸ್ಸು ಸಾತಾನ ನಮಗೆಲ್ಲರಿಗೆ ಕೊಡ್ತಾನೆ, ಕೇಳುವರಿಗೆ ಕೊಡ್ತಾನೆ. ಅವಾಗ ಅವನೇನು ಮಾಡ್ತಾನೆ, ಅವನು ತಿಳ್ಕೊಳ್ಳದ ಹಾಗೆ ನಮ್ಮ ಮನಸ್ಸು ಬಿದ್ದಂಥ ಬೀಜ ತೆಗೆದಾಕ್ತಾನೆ. ಮತ್ತೇನುಂಟು ಇಲ್ಲಿ, ಮತ್ತೆ ದೇವರ ವಾಕ್ಯ ನಮ್ಮ ಮನಸ್ಸಿನಲ್ಲಿ ಇಲ್ಲ. ಅವಾಗ ಅವನೇನಾಗ್ತದೆ, ಅವನು ದಾರಿಯ ಮಗ್ಗುಲಲ್ಲಿ ಬಿದ್ದಿರುವಂಥ ಬೀಜಕ್ಕೆ ಸಮನಾಗಿದ್ದಾನೆ. ಅವನಿಂದ ಯಾವ ಪ್ರಯೋಜನ ಕೂಡ ಇಲ್ಲ. ಒಂದನೇ ಬೀಜ ನಷ್ಟ ಆಯಿತು. ಯಾರು ನಷ್ಟಪಡಿಸಿದ್ದು, ಯಾರು? ಸೈತಾನನಾಗಿದ್ದಾನೆ. ಇನ್ನು ಎರಡನೇದಾಗಿ ನಮಗೆ ಅದರ 20ನೇ ವಾಕ್ಯವನ್ನು ಸ್ವಲ್ಪ ನಾವು ಓದುವ. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾನೆ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವ. ನೋಡಿ, ಮೊದಲನೇದಾಗಿ ವಾಕ್ಯವನ್ನು ಕೇಳ್ತಾನೆ, ಅದೇ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಬಿಡುವುದಿಲ್ಲ. ಯಾಕೆ ತಿಳಿದ್ರೆ ಅವನಿಗೆ ಗೊತ್ತಾಗ್ತದೆ, ಇದುವೇ ಸತ್ಯ ಎಂಬುದಾಗಿ ಗೊತ್ತಾಗ್ತದೆ ಅವನಿಗೆ.
ಅದಕ್ಕಾಗಿ ಸಾತ್ಯಂತ ಮಾತು ತಿಳಿದುಕೊಂಡು ಅದನ್ನ ದೇವರಾಜ್ಞೆ ಕೇಳುವಾಗ, ಸರಿಯಾಗಿ ಕೇಳುವಾಗ ತಿಳಿದುಕೊಳ್ಳುವಂತ ಮನಸ್ಸು ಸಹ ತೆಗೆದು ಬಿಡ್ತಾನೆ. ಅವ ನಮಗೆ ಏನಾಗ್ತದೆ, ದೇವರ ವಾಕ್ಯಕ್ಕೆ ನಮ್ಮ ಮುಂದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ದೇವರ ವಾಕ್ಯದಲ್ಲಿರುವಂತ ಸತ್ಯವನ್ನ ನಮಗೆ ಅರಿಯಲಿಕ್ಕೆ ಸಾತಾನ ಬಿಡುವುದಿಲ್ಲ. ದೇವರ ವಾಕ್ಯದ ಸತ್ಯವನ್ನು ಸಾತಾನ ತಿಳ್ಕೊಳ್ಳಲಿಕ್ಕೆ ಆತನು ಬಿಡುವುದಿಲ್ಲ. ಮತ್ತೆ ಎರಡನೇದಾಗಿ ನೋಡಿ, ಒಬ್ಬನು ವಾಕ್ಯವನ್ನು ಕೇಳಿದ ಕೂಡ ಏನಾಗ್ತದಂತೆ, ತುಂಬಾ ಸಂತೋಷ ಆಗ್ತದೆ. ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾನೆ. ಅಯ್ಯೋ, ಈ ವಾಕ್ಯ ಒಳ್ಳೆ ವಾಕ್ಯ, ನಮ್ಮನ್ನು ಆಶೀರ್ವದಿಸುವಂತ ವಾಕ್ಯ, ದೇವರ ವಾಕ್ಯ, ಇದರ ಪ್ರಕಾರ ಜೀವಿಸಬೇಕೆಂಬಂತ ಸಂತೋಷ ಏನಾಗ್ತದೆ, ಮೊದಲಾಗಿ ಉಂಟಾಗ್ತದೆ. ಒಬ್ಬ ವ್ಯಕ್ತಿ ಮೊದಲದಾಗಿ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ತುಂಬಾ ಸಂತೋಷ ಆಗ್ತದೆ. ಒಬ್ಬನಿಗೆ ಆ ರೋಗ ಸೌಖ್ಯವಾಗುವಾಗಲೂ ಸಂತೋಷ ಆಗ್ತದೆ. ಒಬ್ಬನಿಗೆ ಯೇಸು ಕ್ರಿಸ್ತ ಮುಖಾಂತರ ಕಷ್ಟದಿಂದ, ರೋಗದಿಂದ, ಸಮಸ್ಯೆಯಿಂದ ಬಿಡುಗಡೆ ಸುಖ ಏನಾಗ್ತದೆ, ಅವನಿಗೆ ಸಂತೋಷ ಆಗ್ತದೆ. ಸಂತೋಷ ಆಗಿ ಮತ್ತೇನ್ ಮಾಡ್ತಾರೆ, ಪಾಸ್ಟರ್ ಕರೀತಾರೆ, ಪಾಸ್ಟರ್ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಬೇಕು, ಅದು ಬೇಕು, ಇದು ಬೇಕೆಂಬ ದೊಡ್ಡ ಕೂಟ ನಡೀತದೆ. ಆದರೆ ಇದು ಎಲ್ಲಿಯವರೆಗೆ ಹೋಗ್ತದೆ ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ಸಂಕಟವಾಗಲಿ, ನೋಡಿ, ಹಿಂಸೆಯಾಗಲಿ ಬಂದರೆ ಆ ವಾಕ್ಯದ ನಿಮಿತ್ತವಾಗಿ ನೋಡಿ, ಬೈಬಲ್ ಆ ವಾಕ್ಯದ ನಿಮಿತ್ತವಾಗಿ, ಅಂದ್ರೆ ಒಬ್ಬರು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷ ಪ್ರಕಟಿಸ್ತಾನೆ. ಆದರೆ ಆ ಸಂತೋಷ ಹೆಚ್ಚು ಕಾಲ ಇರುವುದಿಲ್ಲ ಅಂತ ಸ್ವಾಮಿ ಹೇಳುದು. ಯಾಕೆಂದ್ರೆ ತನಗೆ ಬೇರಿಲ್ಲದ ಕಾರಣ. ಅದರ ಅರ್ಥ, ಆ ವಾಕ್ಯವನ್ನು ಕೇಳುವಾಗ ಅವನಿಗೆ ಆ ವಾಕ್ಯದ ಆಳಕ್ಕೆ ಹೋಗ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ, ಮನಸ್ಸು ಬರುವುದಿಲ್ಲ. ಕಾರಣ ಏನು? ಕಾರಣ ಏನಂದ್ರೆ, ಅವನಿಗೆ ಕಷ್ಟ ಬರುವಾಗ, ಹಿಂಸೆ ಬರುವಾಗ, ಹೋರಾಟ ಬರುವಾಗ ಏನಾಗ್ತಾನೆ, ಅವನು ಎಡವಿ ಬೀಳ್ತಾನೆ. ಪ್ರಾಬ್ಲಮ್ಗಳು ಬರುವಾಗ, ಹೋರಾಟ ಬರುವಾಗ, ತಿರುಗಿ ಸಮಸ್ಯೆ ಬರುವಾಗ, ವಾಕ್ಯವನ್ನು ಕೇಳಿದಂಥ ವ್ಯಕ್ತಿಗೆ ಬಿಸ್ನೆಸ್ ನಷ್ಟಪಡುವಾಗ ಏನಾಗ್ತದೆ ಅವನು ಹೇಳ್ತಾನೆ, ನನಗಿದ್ದು ಬೇಡ ಅಂತ ಹೇಳ್ತಾನೆ. ಅದರ ಅರ್ಥ ಭಾಷೆ ಒಂದು ನಿಮಿಷ, ವಾಕ್ಯದ ನಮಗೆ ಪ್ರಾರ್ಥನೆ ಜೀವಿತ ಬೇಕು ಅಲ್ಲ, ಪ್ರಾರ್ಥನೆ ಇದ್ದರೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ ಭಾಷೆ ನೋಡಿ, ಅವಾಗ ನೋಡಿ ಅಲ್ಲಿ ಬೈಬಲ್ ಇರ್ತದೆ, ಆ ವಾಕ್ಯದ ನಿಮಿತ್ತ ಅಂತ ಬೈಬಲ್, ಆ ವಾಕ್ಯದ ನಿಮಿತ್ತ ಅಂದ್ರೆ ಅವನು ಯಾವ ವಾಕ್ಯವನ್ನು ಕೇಳಿದ್ದಾನೋ, ಯಾವ ವಾಕ್ಯ ಕೇಳಿದಾನೋ ಆ ವಾಕ್ಯ ಅಂದ್ರೆ ಬೈಬಲ್ ಪ್ರಕಾರ, ಬೈಬಲ್ ಅಂದ್ರೆ ದೇವರ ವಾಕ್ಯ. ಆ ವಾಕ್ಯದ ನಿಮಿತ್ತ ಅವನಿಗೆ ಏನಾಗ್ತದೆ, ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ. ಅಂದ್ರೆ ಕೆಲವರಿಗೆ ಕಷ್ಟ ಬರೋ ನಿಲ್ಲಿಕ್ಕೆ ಆಗುದಿಲ್ಲ, ಬೇಡ ಸ್ವಲ್ಪ ಸಮಯ ಮಾತ್ರ ಸಂತೋಷ, ಕಷ್ಟ ಬರೋ ನಿಲ್ಲಿಕ್ಕೆ ಆಗುದಿಲ್ಲ, ಸಂಕಟವನ್ನು ನಿಲ್ಲಿಕ್ಕೆ ಆಗುದಿಲ್ಲ, ಹೋರಾಟ ನಿಲ್ಲಿಕ್ಕೆ ಆಗುವುದಿಲ್ಲ, ಕಣ್ಣೀರು ಬರೋ ನಿಲ್ಲಿಕ್ಕೆ ಆಗುದಿಲ್ಲ. ಅವಾಗ ಏನ್ ಮಾಡ್ತಾನೆ, ಅವನು ಎಡವಿ ಬೀಳ್ತಾನೆ. ಅವಾಗ ಈ ಬೀಜ ಕೂಡ ನಷ್ಟ ಆಗಿ ಹೋಯ್ತು. ಮತ್ತೆ ಇನ್ನು ಮೂರನೇದಾಗಿ ಬಿದ್ದಂತ ನೆಲದ ಬಗ್ಗೆ ನಾವು ನೋಡುವಾಗ 22ನೇ ವಾಕ್ಯನ ಓದುವ. ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು, ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿ. ನೋಡಿ, ಒಂದು ವಾಕ್ಯವನ್ನು ಕೇಳ್ತಾನೆ, ಆದರೆ ತಿಳ್ಕೊಳ್ಳಿಕ್ಕೆ ಸಾತ್ರ ಬಿಡುವುದಿಲ್ಲ. ಇನ್ನೊಂದು ವಾಕ್ಯವನ್ನು ಕೇಳಿದಾಗ ಸಂತೋಷ ಉಂಟಾಗ್ತದೆ, ಆದರೆ ಅದರ ಆಳಕ್ಕೆ ಹೋಗ್ಲಿಕ್ಕೆ ಸಾತ್ರ ಬಿಡುವುದಿಲ್ಲ. ಆಳಕ್ಕೆ ಗೊತ್ತಾಗ್ತದೆ, ಇದುವೇ ಸತ್ಯ ಎಂಬ ಜನಕ್ಕೆ ಗೊತ್ತಾಗ್ತದೆ. ಅದಕ್ಕಾಗಿ ದೇವರ ವಾಕ್ಯದ ಆಳಕ್ಕೆ ಹೋಗುವಾಗಲೇ, ಆ ದೇವರ ವಾಕ್ಯವನ್ನು ಪ್ರತಿ ದಿವಸ ಧ್ಯಾನಿಸುವಾಗಲೇ ಸಾತಾನ ಏನ್ ಮಾಡ್ತಾನೆ, ಕಷ್ಟ ತರ್ತಾನೆ, ಹಿಂಸೆ ತರ್ತಾನೆ, ಹೊರಡ್ತಾರ್ತಾನೆ. ಅವು ನೆನೆಸ್ತೇವೆ ಅಂತ ನೆನೆಸ್ತಾರೆ, ನಾನು ಯೇಸುವಿನ ಬಳಿಗೆ ಬಂದದ್ದರಿಂದಲೇ ಕಷ್ಟ ಹಿಂಸೆ ಬಂದಿದೆ ಎಂಬುದಾಗಿ ಹೇಳಿ ಏನ್ ಮಾಡ್ತಾರೆ, ಕೆಲವರು ಯೇಸು ಕ್ರಿಸ್ತನ ಬಿಟ್ಟು ಹೋಗ್ತಾರೆ. ಇವರು ಬಂಡೆಯ ನೆಲದ ಬಿದ್ದಂತ ಬೀಜ ಅಲ್ಲ, ಅವಾಗ ಅದಕ್ಕೇನಿಲ್ಲ, ಅದಕ್ಕೆ ಬೇರಿಲ್ಲ. ಆದ್ರೆ ಮೂರನೇ ಬಗ್ಗೆ ಯೇಸು ಹೇಳುದ ಮಾತು, ಅದು ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ, ಅಂದ್ರೆ ಒಬ್ಬನು ವಾಕ್ಯವನ್ನು ಕೇಳ್ತಾನೆ, ಆದರೆ ಆ ವಾಕ್ಯದ ಪ್ರಕಾರ ಯಾಕೆ ಅವನು ನಿಲ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಪ್ರಪಂಚದ ಚಿಂತೆ, ಐಶ್ವರ್ಯದಿಂದ ಉಂಟಾಗುವ ಮೋಸ ಆ ವಾಕ್ಯವನ್ನು ಏನ್ ಮಾಡ್ತದಂತೆ, ಅಡಗಿಸಿ ಬಿಡ್ತದಂತೆ. ಅಡಗಿಸಿ ಬಿಡ್ತದೆ. ಅಂದ್ರೆ
ನಿನ್ನ ಐಶ್ವರ್ಯ ಸಂಪತ್ತು ಎಲ್ಲ ನಿನ್ನ ಕಣ್ಣ ಮುಂದೆ ನಿಲ್ಲುವಾಗ ದೇವರ ವಾಕ್ಯಕ್ಕೆ ಅಲ್ಲಿ ಪ್ರಾಮುಖ್ಯತೆ ಬರುವುದಿಲ್ಲ. ಪ್ರೀಸಲ ನೋಡಿ, ಇಲ್ಲಿ ಬೈಬಲ್ ಇರ್ತದೆ, ಒಬ್ಬರು ವಾಕ್ಯನ ಕೇಳಿದಾಗಿಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಏನು ಮಾಡ್ತದೆ, ಅಡಗಿಸಿ ಬಿಡ್ತದೆ. ಅರ್ಥ ಭಾಷೆ ಒಂದು ನಿಮಿಷ, ಐಶ್ವರ್ಯದಿಂದ ಅವನಿಗೆ ಏನಾಗ್ತದೆ, ಮೋಸ ಆಗ್ತದೆ ಅಲ್ಲ. ಅಂದರೆ ಐಶ್ವರ್ಯದಿಂದ ಉಂಟಾಗುವ ಮೋಸ ಎಂಬುದು ಹೇಳುವಾಗ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬಂದ ನಂತರ ಅವನು ಏನಾಗಿರ್ಬೋದು, ಬಡವನಾಗಿರ್ಬೋದು, ಯಾರಾಗಿರ್ಬೋದು. ಅವಾಗ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಯೇಸು ಕ್ರಿಸ್ತ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡುವಾಗುಂಟಲ್ಲ, ಅವನಿಗೆ ಅವನ ಕಣ್ಣ ಮುಂದೆ ಬರೆದಂಥದ್ದು ಈ ಲೋಕದ ಮೋಹಗಳು, ಈ ಲೋಕದ ಚಿಂತೆಗಳು, ಐಶ್ವರ್ಯಗಳು. ಕಾರಣ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬಂದ ನಂತರ ಅವನಿಗೆ ಮತ್ತು ಈ ಪ್ರಪಂಚಕ್ಕೆ ಯಾವ ಸಂಬಂಧ ಇರಬಾರ್ದು. ನಾವು ಯೇಸುವಿಗಾಗಿ ದೇವರ ವಾಕ್ಯದ ಪ್ರಕಾರ ನಾವೇನು ಮಾಡ್ಬೇಕು, ನಾವು ಜೀವಿಸುವಂಥವರಾಗಬೇಕು. ಅವಾಗ ಅನೇಕರಿಗೆ ಇದಾಗುವುದಿಲ್ಲ, ಕಷ್ಟ. ಅನೇಕರಿಗೆ ಈ ಲೋಕವನ್ನು ಬಿಟ್ಟು ದೇವರಿಗಾಗಿ ದೇವರ ವಾಕ್ಯಕ್ಕಾಗಿ ನಿಲ್ಲಕ್ಕೆ ಆಗುವುದಿಲ್ಲ. ಆಗ ಅದೇನು ಮಾಡ್ತದೆ, ಪ್ರೀಸಲೋ, ಅದೇನು ಮಾಡ್ತದೆ, ಮೋಸ ಮಾಡ್ತದೆ. ಈ ಲೋಕದ ಸಂಪತ್ತು, ಐಶ್ವರ್ಯ ನಮ್ಮನ್ನು ಮೋಸ ಮಾಡ್ತದೆ. ಆದುದರಿಂದ ಆ ಮೋಸ, ಆ ವಾಕ್ಯ ಅಡಗಿಸಿಬಿಡುವುದರಿಂದ ಫಲವನ್ನು ಕೊಡದೆ ಇರ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬಿದ್ದ ನೆಲವಾಗಿರುವನು. ಅವಾಗ ಮುಳ್ಳು ಗಿಡಗಳ ಮೇಲದು ಬೀಜ ಬಿದ್ದರೆ ಅದು ಮೊಳಕೆ ಒಡೆಯದಾಗಿದೆಲ್ಲ ತಡೀತದೆ. ಪ್ರಪಂಚದ ಚಿಂತೆಗಳು, ಐಶ್ವರ್ಯದ ಮೋಸಗಳು ಏನು ಮಾಡ್ತದೆ, ನಾವು ದೇವರಲ್ಲಿ ಬೆಳೆದು ಬರದ ಹಾಗೆ ಏನಾಗ್ತದೆ, ಇದೆಲ್ಲ ನಮ್ಗೆ ತಡೆದು ನಿಲ್ಲಿಸ್ತದೆ. ಆದರೆ 4ನೇ ನೆಲವಾಗಿದೆ, ಅದು ಶ್ರೇಷ್ಠವಾದಂಥ ನೆಲ. ಅದನ್ನು ಓದುವ ನಾವು. ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ, ಇವನೇ ಒಳ್ಳೆಯ ನೆಲವಾಗಿರುವನೆಂದು ಹೇಳಿದನು. ನೋಡಿ, ಅಲ್ಲಿ 4ನೇದಾಗಿ ಸ್ವಾಮಿ ಹೇಳುವುದು, ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಳ್ತಾನೆ. ಆಗ ಪ್ರಿಯರೇ, ಮೊದಲನೆಯ ಬೀಜ ವಾಕ್ಯನ ಕೇಳಿ ತಿಳ್ಕೊಳ್ಳದೆ ಏನು ಮಾಡ್ತಾನೆ, ಸಾತಾನ ತಿಳ್ಕೊಳ್ಳದಾಗೆ ಮಾಡ್ತಾನೆ. ಆದರೆ ಒಳ್ಳೆಯ ನೆಲದಲ್ಲಿ ಬಿದ್ದಂಥ ಬೀಜ ಏನಾಗ್ತದಂತೆ, ಕೇಳಿ ತಿಳ್ಕೊಳ್ತಾನೆ. ಅವಾಗ ಇವತ್ತು ನಮಗೆ ಬೇಕಾಗಿರುವುದು ದೇವರ ವಾಕ್ಯ ಕೇಳುವುದು ಮಾತ್ರವಾಗಿರಬಾರ್ದು, ಅದನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಅದನ್ನು ಸರಿಯಾಗಿ ತಿಳಿದುಕೊಳ್ಳುವಾಗ ಮಾತ್ರವೇ ನಮಗೆ ದೇವರಿಗಾಗಿ ಹೆಚ್ಚಾದ ಫಲವನ್ನು ಕೊಡಲಿಕ್ಕೆ ನಮಗೆ ಆಗ್ತದೆ. ಪ್ರಿಯರೇ, ಪೈಸಲ, ಆದುದರಿಂದ ನಾನೊಂದು ಮಾತು ಹೇಳುವಂಥದ್ದು, ನೀವು ದೇವರ ವಾಕ್ಯಕ್ಕೆ ಅಂದರೆ ಬೈಬಲ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ. ಅದು ಮಾತ್ರವಲ್ಲ, ನಿಮ್ಮ ದಿನನಿತ್ಯದ ಜೀವಿತದಲ್ಲಿ ಬೈಬಲನ್ನು, ದೇವರ ವಾಕ್ಯವನ್ನು ಓದುತ್ತಾ ಇದ್ದೀರಾ. ಮಾತ್ರವಲ್ಲ, ಬೈಬಲ್ಗೆ, ದೇವರ ವಾಕ್ಯಕ್ಕೆ ಪ್ರಿಯರೇ ನೀವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ. ನಿಮ್ಮ ಕೈಯಲ್ಲಿರುವಂಥ ಈ ಸತ್ಯವೇದವನ್ನು ಒಂದು ಕಥೆಯ ಪುಸ್ತಕವಾಗಿ ಓದದೆ, ಇದು ನಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದು ಬೈಬಲ್ ಆಗಿದೆ. ಇದು ನಮ್ಮ ಜೀವಿತಕ್ಕೆ ಒಂದು ವ್ಯತ್ಯಾಸ ಕೊಡುವಂಥದ್ದು, ಸಮಾಧಾನ ಕೊಡುವಂಥದ್ದು. ಮಾತ್ರವಲ್ಲ, ಯೇಸು ಕ್ರಿಸ್ತನಿರುವಂಥ ಆ ನಿತ್ಯ ರಾಜ್ಯಕ್ಕೆ ಕೊಂಡೋಗುವಂಥದ್ದಾಗಿದೆ ಈ ದೇವರ ವಾಕ್ಯ. ಆದುದರಿಂದ ಏನು ಮಾಡಬೇಕು, ಪೈಸಲೋ, ನಾವು ಒಳ್ಳೆ ದೇವರ ವಾಕ್ಯವನ್ನು ಕೇಳಿ ಅದನ್ನು ಸರಿಯಾಗಿ ತಿಳಿದುಕೊಂಡು ನಮ್ಮ ಜೀವಿತವನ್ನು ನಮ್ಮ ಯೇಸುವಿಗೆ ಪರಿಪೂರ್ಣವಾಗಿ ಸಮರ್ಪಿಸಿ ಯೇಸು ಕ್ರಿಸ್ತ ಬರುವಾಗ ಆತನ ಆ ರಾಜ್ಯಕ್ಕೆ ನಾವೆಲ್ಲರೂ ಎತ್ತಲ್ಪಡುವಂಥವರಾಗಬೇಕು. ಒಂದು ಉತ್ತಮವಾದ ಸಂದೇಶ ನಮ್ಮ ದೇವರದಾಸರು ನಮಗೆ ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ದೇವರದಾಸರು ನಾನು ದೇವರದಾಸರ ಬಗ್ಗೆ ಹೇಳೋದಾದರೆ, ಅವರು ನಮ್ಮ ಹಿರಿಯ ದೇವರದಾಸರಾಗಿದ್ದಾರೆ. ಅವರ ಸಭೆ ಮಂಗಳೂರಿನ ನಲ್ಲಿ ನಡೀತುಂಟು. ನೀವು ಅವರ ನಂಬರ್ಗೆ ನೀವು ಅವರನ್ನು ಸಂಪರ್ಕಿಸಬಹುದು. ಖಂಡಿತವಾಗಿ ಅವರು ನಿಮಗೋಸ್ಕರ ತಮ್ಮ ಉಪವಾಸ ಪ್ರಾರ್ಥನೆ ಕೂಡ ಅವರು ಪ್ರಾರ್ಥಿಸುವರಾಗಿದ್ದಾರೆ. ನಾವು ಹಾಗೀಗ ಮತ್ತೊಂದು ಈ ಸಂದೇಶವನ್ನು ಕೇಳ್ತಂದ ಪ್ರತಿಯೊಬ್ಬರು ಕೂಡ ನೀವು ಎಲ್ಲಿ ಇದ್ದವರು ಅಲ್ಲಿಯೇ ನಿಮ್ಮ ಜೀವಿತವನ್ನು ಯೇಸುವಿಗೆ ಸಂಪೂರ್ಣವಾಗಿ ಸಮರ್ಪಿಸಲಿಕ್ಕೆ ಹೋಗಬೇಕಾಗಿ ನಾನು ಕೇಳಿಕೊಳ್ತಾನೆ. ನಮ್ಮ ಮಧ್ಯದ ದೇವರದಾಸರು ಈಗ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಈ ಒಂದು ಸಂದೇಶ ಮುಗಿಸುವ ನಾವು ಪ್ರಾರ್ಥನೆ ಮಾಡುವ. ಪ್ರಿಯರೇ, ದೇವರ ವಾಕ್ಯಗಳಾದಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನೀವು ಕೇಳಿದಂತೆ ದೇವರ ವಾಕ್ಯ ನೀವು ಕೇವಲ ಕೇಳುವುದು ಮಾತ್ರವಾಗದೆ ಅದು ಸರಿಯಾಗಿ ತಿಳಿದುಕೊಂಡು ಆ ವಾಕ್ಯದ ಪ್ರಕಾರ ಜೀವಿಸುವಾಗ ದೇವರು ನಿಮ್ಮ ಕುಟುಂಬದಲ್ಲಿ
ದೊಡ್ಡ ಅದ್ಭುತವನ್ನು ಮಾಡ್ತಾನೆ. ಯೇಸು ಕ್ರಿಸ್ತನು ಆದಷ್ಟು ಬೇಗ ಬರ್ತಾನೆ. ಆದುದರಿಂದ ದೇವರ ವಾಕ್ಯ ತಿಳಿದುಕೊಂಡು ಆ ವಾಕ್ಯದ ಪ್ರಕಾರ ಜೀವಿಸಲಿಕ್ಕೆ ದೇವರ ಮೇಲೆ ಸಹಾಯ ಮಾಡಲಿ ನಾವು ಪ್ರಾರ್ಥನೆ ಮಾಡೋದು. ನಮ್ಮನ್ನು ಪ್ರೀತಿಸುವಂಥ ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ. ದೇವರೇ, ಈ ಕಾಲದಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ಎಲ್ಲರೂ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡುವಂತೆ, ದೇವರ ವಾಕ್ಯವನ್ನು ಧ್ಯಾನಿಸುವಂತೆ, ದೇವರ ವಾಕ್ಯದ ಪ್ರಕಾರ ಜೀವಿಸುವಂತೆ ನಮ್ಮ ಜೀವಿತವನ್ನು ಸರಿಪಡಿಸಿ ನೀನು ಬರುವಾಗ ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಎತ್ತಲ್ಪಡುವಂತೆ ನಮಗೆ ಸಹಾಯ ಮಾಡಬೇಕು. ಕೇಳುವುದೆಲ್ಲ ಆ ಪ್ರಿಯ ದೇವರ ಮಕ್ಕಳಿಗಾಗಿ, ಎಲ್ಲ ವೀಕ್ಷಕರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಎಲ್ಲರನ್ನು ಆಸ್ವಾದಿಸು. ನಿನ್ನ ರಾಜ್ಯಕ್ಕೆ ಎಲ್ಲರೂ ಪ್ರವೇಶಿಸುವ ಹಾಗೆ ನಿನ್ನ ನಾಮ ಒಳ್ಳೆ ಮೈಮುಂದುವಂತೆ ನಾವು ಪ್ರಾರ್ಥಿಸುತ್ತೇವೆ. ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವಂತೆ ಕರ್ತನೆ ನಮಗೆಲ್ಲರಿಗೆ ಕೃಪೆ ಕೊಡಬೇಕು. ನಿನ್ನ ನಾಮ ಮೈಮುಂದಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಬರ್ತೇವೆ. ಪರಿಶುದ್ಧನಾದ ನಮ್ಮ ತಂದೆ. ಆಮೇನ್, ಆಮೇನ್.